ಹಲೋ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ. PMC ಕನ್ನಡ ವಾಹಿನಿ ಪ್ರಸ್ತುತಪಡಿಸ್ತಾ ಇರುವಂಥ ಸ್ವಾಧ್ಯಾಯ ಯೋಗದ ಸೀತಾಯಣ ಪ್ರಯಾಣಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇದಾಗಿ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಪತ್ರಿಜಿ ಅವ್ರಿಗೂ ಹಾಗೂ ಅಮ್ಮನವ್ರಿಗೂ ನನ್ನ ಹೃದಯ ತುಂಬಿ ನಮನಗಳು. ಅವರ ಅನುಗ್ರಹದಿಂದಲೇ ಈ ಕಾರ್ಯಕ್ರಮ ಈ ರೀತಿ ನಡೀತಾ ಇರೋದು ಅನ್ನೋದು ನನ್ನ ಭಾವನೆ. ಅವರ ಅನುಗ್ರಹದಿಂದಲೇ ನಾನಿಲ್ಲಿ ಕೂತು ನಿಮ್ಮ ಜೊತೆ ನನ್ನ ಮಾತುಗಳನ್ನ ಹಂಚ್ಕೋತಾ ಇರೋದು ಅನ್ನೋದು ಸಹ ನನ್ನ ಭಾವನೆ. ಹಾಗಾಗಿ ಮುಂದುವರ್ಸೋಣ ನಮ್ಮ ಪ್ರಯಾಣವನ್ನು. ಎಲ್ಲಿದ್ವಿ ಹೇಳಿ? ಲವಕುಶರ ಒಂದು ವಿದ್ಯಾಭ್ಯಾಸ. ಹೇಗೆ ಸೀತೆ ಅವರಿಗೆ ಸಂಸ್ಕಾರವನ್ನು ಕಥೆಗಳ ಮೂಲಕ ತಿಳಿಸ್ತಾ ಇದ್ಲು, ಎಷ್ಟೋ ಪಾಠಗಳನ್ನ ವಿಷಯಗಳನ್ನ ತನ್ನ ದಿನನಿತ್ಯದ ಅಥವಾ ತನ್ನ ಬದುಕಿನಲ್ಲಿ ನೋಡಿದಂಥ ಅನೇಕ ಮಾಸ್ಟರ್ಸ್ ಬಗ್ಗೆ ಹೇಳ್ತಾ ತಿಳಿಸ್ಕೊಡ್ತಾ ಇದ್ಲು ಅನ್ನೋದನ್ನ ನೋಡ್ತಾ ಇದ್ವಿ. ಈಗಾಗಲೇ ನಾವು ಅನಸೂಯ ಮಾತೆ ಹಾಗೂ ಅತ್ರಿ ಋಷಿಗಳ ಕಥೆನ ಕೇಳಿದ್ದೀವಿ. ಹೇಗೆ ಮಂದಾಕಿನಿ ನದಿನ ಅವಳು ಭೂಮಿಗೆ ತಂದ್ಲು ಅನ್ನೋದೀಗಾಗಲೇ ನಾವು ನೋಡಿದ್ವಿ. ಹೀಗೆ ದಿನಗಳು ಕಳೀತಾ ಇದೆ, ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. 6 ವರ್ಷ 7 ವರ್ಷದ ಮಕ್ಕಳು. ನಾವೀಗ 6 ವರ್ಷ 7 ವರ್ಷ ಅಂದರೆ ಮಕ್ಕಳಿಗೆ ನಾವು ಏನೆಲ್ಲ ಈ ಕ್ಲಾಸ್ಗೆ ಹಾಕಬೇಕು, ಆ ಕ್ಲಾಸ್ಗೆ ಹಾಕಬೇಕು, ಈ ಸಂಗೀತ ಹೇಳ್ಕೊಡ್ಬೇಕು, ಡ್ಯಾನ್ಸ್ ಹೇಳ್ಕೊಡ್ಬೇಕು ಅನ್ನೋದೆಲ್ಲ ಹವಣಿಸ್ತಾ ಇರ್ತೀವಿ. ಹಾಗೆ ಸೀತೆ ಕೂಡ ಮಕ್ಕಳು 6 7 8 ವಯಸ್ಸು ಬರ್ತಾ ಇದೆ. ಅವ್ರಿಗೆ ಯಾವ್ಯಾವ ಕಾಲಕ್ಕೆ ಯಾವ ವಿಷಯವನ್ನು ತಿಳಿಸ್ಬೇಕು ಅನ್ನೋದನ್ನ ಯೋಚಿಸ್ತಾ ಸಮಾಲೋಚಿಸ್ತಾ ಅದರ ತಕ್ಕಂಥ ಕಥೆಗಳನ್ನು ಬುದ್ಧಿವಾದಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದಾಳೆ. ಹಾಗೆ ಮಕ್ಕಳು ದಿನ ಹೇಳಿದ್ನಲ್ವ, ಅಭ್ಯಾಸ ಮಾಡ್ಕೊಂಡಿದ್ರು, ರಾತ್ರಿ ಮಲಗಬೇಕಾದ್ರೆ ದಿನ ಒಂದು ಕತೆ ಬೇಕು. ಈಗ ನಮ್ಮ ಮನೆಗಳಲ್ಲಿ ಹೇಳಲ್ವ, ಅಮ್ಮ ಕತೆ ಹೇಳು ಅಂತ. ಹಾಗೆ ಅವರು ಸಹ ಹೀಗೆ ಕತೆ ಹೇಳ್ಬೇಕಾದ್ರೆ ಆಯ್ತು, ಹೇಳಿದ್ಲು ಸೀತೆ, ಅಪ್ಪ ಎಲ್ಲ ಕತೆ ಹೇಳಿದೀನಿ, ಇನ್ಯಾವ ಕತೆ ತಿಳಿಸ್ಲಿ ನಿಮ್ಗೆ ಅಂತ. ಆಗ ಮಕ್ಳು ಹೇಳಿದ್ರಂತೆ, ಅದೇ ಅರುಂಧತಿ ಮಾತೆ ಕತೆ ಈಗಾಗಲೇ ಹೇಳಿದ್ದೀನಲ್ಲ, ಎಸ್ಸಲಿ ಇಲ್ಲ ನಾವು ಕೇಳಲೇಬೇಕು, ನೀ ಹೇಳಲೇಬೇಕು ಅಂತ ಹೇಳಿದ್ರಂತೆ. ಆಯ್ತು, ಅರುಂಧತಿ ಮಾತೆ ಯಾರು ಹೇಳಿ? ಅರುಂಧತಿ ಋಷಿ ವಸಿಷ್ಠರ ಧರ್ಮಪತ್ನಿ. ಆಕೆ ಸಹ ಒಂದು ಮಹಾನ್ ಋಷಿ. ಆಗೆಲ್ಲ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಎಷ್ಟೋ ಋಷಿಗಳನ್ನ ಇಂಥವರ ಪತ್ನಿ ಅಥವಾ ಇಂಥವರ ಪತಿ ಅನ್ನೋದಷ್ಟೇ ಅಲ್ಲದೆ ಅವರನ್ನ ಪ್ರತ್ಯೇಕವಾಗಿ ಒಂದು ಮಹಾನ್ ಋಷಿ ಅಂತ ಕೂಡ ಗುರುತಿಸ್ತಾ ಇದ್ರು. ಹಾಗೆ ಅವ್ರು ಗುರುತಿಸ್ಕೊಂಡಿದ್ರು ತಮ್ಮ ತಪಸ್ಸಿನಿಂದ, ತಮ್ಮ ಸಾಧನೆಯಿಂದ, ತಮ್ಮ ಎಲ್ಲ ರೀತಿಯ ಒಂದು ಏನು ನಾವು ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ತಮ್ಮ ಸುತ್ತಲೂ ಪ್ರಕೃತಿಗೆ ಅವರು ಪಸರಿಸ್ತಾ ಇದ್ದಂಥ ಪ್ರೇಮದ ಮೂಲಕ ಅನೇಕ ಸಾತ್ವಿಗಳು, ಮಹಾನ್ ತಪಸ್ವಿಗಳು ಅಂತ ಗುರುತಿಸ್ಕೊಂಡಿದ್ರು. ಹಾಗೆ ಅರುಂಧತಿ ಮಾತೆ ಮತ್ತು ವಸಿಷ್ಠರು, ಏನು ಇವ್ರ ಕತೆ? ಅದ್ಭುತವಾದಂಥ ಕತೆ ಮಾಸ್ಟರ್ಸ್. ವಸಿಷ್ಠರು ರಾಮರಾಜ್ಯದ ಅಥವಾ ರಾಮಕುಲದ ಗುರುಗಳಷ್ಟೇ ಅಲ್ಲ, ಅವರು ಮಹಾನ್ ತಪಸ್ವಿ, ಅವರು ಮಹಾನ್ ಋಷಿ. ಆತನ ಪತ್ನಿ ಇನ್ನೂ ಮಹಾನ್ ತಪಸ್ವಿ. ಹೇಗೆ ತಿಳ್ಕೊಳ್ಳೋಣ ಬನ್ನಿ. ಹೀಗೆ ಅವರ ಆಶ್ರಮದಲ್ಲಿ ಅವರ ಮಕ್ಕಳು ಎಲ್ಲರ ಜೊತೆ ತಮ್ಮ ವಿದ್ಯಾಭ್ಯಾಸ ಅಥವಾ ಮಕ್ಕಳಿಗೆ ಅವ್ರದ್ದೇನು ಕೆಲಸ ಹೇಳಿ ಋಷಿಗಳು? ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳುವಂಥದ್ದು ಗುರುಕುಲದಲ್ಲಿ. ಹೀಗಿರ್ಬೇಕಾದ್ರೆ ಒಮ್ಮೆ ಒಬ್ಬ ಮಹಾನ್ ರಾಜ ಕೌಶಿಕ ಮಹಾರಾಜ ಬರ್ತಾನೆ. ಅವನು ಎಲ್ಲೋ ಯುದ್ಧ ಮಾಡೋದಿಕ್ ಹೋಗಿರ್ತಾನೆ. ಆ ಯುದ್ಧದಿಂದ ಹಿಂತಿರುಗಿ ಬರ್ಬೇಕಾದ್ರೆ ಅವನಿಗೂ ಅವನ ಸೈನ್ಯಕ್ಕೂ ಬೇಕಲ್ವಾ ಆಹಾರ, ತಂಗೋದಿಕ್ಕೆ ತಂಗುದಾಣ ಎಲ್ಲ ಬೇಕು. ಬರ್ತಿರ್ಬೇಕಾದ್ರೆ ವಸಿಷ್ಠರ ಒಂದು ಆಶ್ರಮ ಕಾಣುತ್ತೆ. ಅವರ ಸೈನಿಕರೆಲ್ಲ ಎಷ್ಟೋ ವಿಷಯ ಇವ್ರ ಬಗ್ಗೆ ಕೇಳಿದ್ದೀವಿ, ಹಂಗೆ ಹಿಂಗೆ ಏನೋ ಎಲ್ಲರೂ ಮಾತಾಡ್ಕೊಳ್ಳೋ ಅಂತ ಸಹಜ ವಿಷಯ ಹೇಳ್ತಿರ್ತಾರೆ. ಸರಿ, ಕೌಶಿಕ ಮಹಾರಾಜ ಬಂದು ಈ ಥರ ನಾವು ಯುದ್ಧದಿಂದ ಬಳಲಿ ಬಂದಿದ್ದೀವಿ, ನಮಗೆ ನೀವು ಆಹಾರ ಕರುಣಿಸ್ಬೇಕು, ಇಳ್ಕೊಳ್ಳೋದಕ್ಕೆ ಜಾಗ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಆಯ್ತು, ವಸಿಷ್ಠರು ಬಹಳ ಸಂತೋಷದಿಂದ ಜಾಗ ಕೊಟ್ಟು, ಅವರು ಸಾವಿರಾರು ಜನ ಸೈನಿಕರು ಇರ್ತಾರೆ, ಅವರೆಲ್ಲರಿಗೂ ಅತಿ ಶೀಘ್ರದಲ್ಲಿ ಎಲ್ಲರಿಗೂ ಊಟ ವ್ಯವಸ್ಥೆ, ಇಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲವೂ ನಡೆದು ಹೋಗುತ್ತೆ.
ಕೌಶಿಕ ಮಹಾರಾಜನ್ಗೆ ಇದೇನಿದು, ಇದು ನೋಡೋದಿಕ್ಕೆ ಒಂದು ಬಹಳ ಸರಳವಾಗಿ ಸಾಧಾರಣವಾಗಿರುವಂತ ಒಂದು ಋಷ್ಯಾಶ್ರಮ. ನಾನು ಸಾವಿರಾರು ಜನ ಸೈನಿಕರನ್ನ ಕರ್ಕೊಂಡ್ಬಂದಿದ್ದೀನಿ, ಇಷ್ಟು ಬೇಗ ಇಷ್ಟು ರೀತಿ ಭಕ್ಷ್ಯ ಭೋಜನಗಳನ್ನೆಲ್ಲ ಇವರು ಬಡಿಸ್ತಾ ಇದಾರಲ್ಲ, ಇದು ಹೆಂಗ್ ಸಾಧ್ಯ ಅಂತ ಕೇಳ್ತಾನೆ. ಆಗ ವಸಿಷ್ಠರು ಹೇಳ್ತಾರೆ, ನನಗೇನೂ ಗೊತ್ತಿಲ್ಲ, ನನ್ನ ಪತ್ನಿ ಧರ್ಮ ಪತ್ನಿಯಾದಂಥ ಅರುಂಧತಿನ ಕೇಳಿ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಗೊತ್ತಿಲ್ಲದೆ ಏನು, ಅವನಿಗೂ ಗೊತ್ತು, ಆದ್ರೆ ಅವನು ಹೇಳೋದು ಅವಳ ಒಂದು ಮೇಲ್ವಿಚಾರಣೆ ಇದು, ಅವಳನ್ನೇ ಕೇಳಿ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಇಲ್ಲಿ ಕಾಮಧೇನು ನಮ್ಮ ಹಸು ಕಾಮಧೇನು, ಯಾಕಂದ್ರೆ ಈಗಾಗ್ಲೇ ಕೌಶಿಕನ್ಗೆ ಒಂದು ರೀತಿ ಸಂದೇಹ ಬಂದಿರುತ್ತೆ, ಇಲ್ಲಿ ಏನೋ ಬೇರೆ ನಡೀತಾ ಇದೆ ಅಂತ. ಯಾಕಂದ್ರೆ ಸೈನಿಕರೆಲ್ಲ ಗುಸುಗುಸು ಮಾತಾಡ್ಕೊಳ್ಳೋದು, ಕಾಮಧೇನು ಇದೆ, ಇಂಥ ಒಂದು ಅದ್ಭುತವಾದಂಥ ಹಸು ಇದೆ ಅಂತ ಈಗಾಗ್ಲೇ ಅವನು ಕಿವಿ ಕಚ್ಚಿರ್ತಾರೆ. ಅದನ್ನ ಪ್ರತ್ಯಕ್ಷವಾಗಿ ನೋಡ್ಬೇಕು, ಪ್ರಮಾಣಿಸಿ ತಿಳ್ಕೋಬೇಕು ಅನ್ನೋದಕ್ಕೆ ಕೇಳ್ತಾನೆ. ವಸಿಷ್ಠರು ಹೇಳ್ತಾರೆ, ನಮ್ಮ ಪತ್ನಿನ ಕೇಳಿ ಅಂತ. ಅವರು ಹೇಳ್ತಾರೆ, ಈ ತರ ಕಾಮಧೇನು, ಹೌದು ಮಹಾರಾಜ ಕಾಮಧೇನು ಇದ್ದಾಳೆ, ಅವಳಿಂದನೇ ಇದೆಲ್ಲವೂ ಸಾಧ್ಯವಾಗ್ತಾ ಇದೆ ಅಂತ ಹೇಳ್ತಾಳೆ ಅರುಂಧತಿ. ಹಾಗಾದ್ರೆ ನನಗ್ ಬೇಕು ಈ ಕಾಮಧೇನು ಅಂತ ಹೇಳ್ತಾರೆ. ಆಗ್ಲೂ ವಸಿಷ್ಠರು ಹೇಳ್ತಾರೆ, ನೋಡಪ್ಪ ನನ್ನ ಪತ್ನಿನ ಕೇಳು, ಯಾಕಂದ್ರೆ ಅವಳು ನೋಡ್ಕೊಳ್ಳೋದು ಕಾಮಧೇನುನ ಅಂತ. ಇನ್ನು ಅರುಂಧತಿ ಮಾತೇನು ಹೋಗಿ ಕೇಳ್ತಾನೆ. ಅರುಂಧತಿ ಹೇಳ್ತಾಳೆ, ಸಾಧ್ಯವೇ ಇಲ್ಲ, ಏಕೆಂದ್ರೆ ಅವಳು ನನ್ನ ಮಗಳು, ನನ್ನ ಕೂಸು ತಾಯಿಯಾಗಿ ಅವಳನ್ನ ನನ್ನ ಹತ್ರ ಇದ್ದಾಳೆ, ಅವಳನ್ನ ರಕ್ಷಿಸೋದು ನನ್ನ ಜವಾಬ್ದಾರಿ, ನಾನು ನನ್ನ ಮಗಳನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾಳೆ. ಇದಕ್ಕೆ ಕೋಪ ಬಂದ್ಬಿಡುತ್ತೆ ಕೌಶಿಕ ಮಹಾರಾಜನ್ಗೆ. ಏನಿದು, ನಾನು ಮಹಾರಾಜ, ನಾನು ಕೇಳ್ತಾ ಇದ್ರೆ ಕೊಡೋದಿಲ್ಲ ಅಂತಿರಲ್ಲ ಅಂತ ಯುದ್ಧವೇ ಶುರು ಆಗೋಗುತ್ತೆ. ಆ ಯುದ್ಧದಲ್ಲೂ ಸೋತ್ ಹೋಗ್ತಾನೆ. ಇನ್ನೂ ಸಿಟ್ಟು ಬರುತ್ತೆ, ಏಕೆಂದ್ರೆ ತಾನು ಎಂತ ಪರಾಕ್ರಮಿ, ಎಂತೆಂತ ಆಯುಧ ಶಸ್ತ್ರಗಳೆಲ್ಲ ಇದೆ ಅಂಥದ್ದು ಇವನು, ಅಂದ್ರೆ ಈ ವಸಿಷ್ಠರು ಅರುಂಧತಿ ಇವರು ಋಷ್ಯಾಶ್ರಮದಲ್ಲಿರುವಂಥದ್ದು ವನವಾಸಿಗಳು, ತಪಸ್ವಿಗಳು, ಇವ್ರು ಹೆಂಗ್ ನನ್ ಸೋಲಿಸಿದ್ರು, ಅದಕ್ಕೂ ಗೊತ್ತಾಗುತ್ತೆ ಅವನು ಕಾಮಧೇನುಕನೇ ಕಾರಣ ಅಂತ. ಬಹಳ ಕೋಪ ಬಂದ್ಬಿಡುತ್ತೆ. ಇಲ್ಲ, ಇದ್ರಲ್ಲಿ ಏನೋ ಇದೆ, ಈ ಮಂತ್ರಶಕ್ತಿಲಿ ಏನೋ ಇದೆ, ಬಾಹುಬಲಕ್ಕಿಂತ ಮಂತ್ರಶಕ್ತಿ ಇದು ಪ್ರಬಲವಾದದ್ದು ಅಂತ ಹೇಳಿ ಅವನೇನ್ ಮಾಡ್ತಾನೆ, ರಾಜ್ಯವನ್ನೆಲ್ಲ ತೊರೆದು ಹೋಗಿ ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾನೆ. ತಪಸ್ಸಿಗೆ ಕೂತ್ಕೊಂಡು ಎಷ್ಟು ವರ್ಷಾನ್ಗಟ್ಲೆ ತಪಸ್ ಮಾಡ್ತಾನೆ. ಅಷ್ಟೆಲ್ಲ ಮಾಡಿ ತಾನು ಬಹಳಷ್ಟು ಶಕ್ತಿನ ಸಂಪಾದನೆ ಮಾಡ್ತಾನೆ. ಬಹಳಷ್ಟು ಶಕ್ತಿಯನ್ನ ಸಂಪಾದನೆ ಮಾಡಿ ಮತ್ತೆ ಬರ್ತಾನೆ. ಮತ್ತೆ ಬಂದು ಕಾಮಧೇನುನ್ ಕೇಳ್ತಾನೆ. ಆದ್ರೆ ಈಗ್ಲೂ ಅದೇ ವಿಷಯ ಆಗುತ್ತೆ. ಆಗ ಅವನಿಗೆ ತುಂಬಾ ಕೋಪ ಬರುತ್ತೆ, ಯಾಕೆಂದ್ರೆ ಅವನು ಅನ್ಕೋತಾನೆ ತಾನು ತಪಸ್ವಿಯಾಗಿ ತಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ, ಈಗ ನಾನು ಕಾಮಧೇನುನ್ ಪಡಿಬಹುದು ಅಂತ. ಆದ್ರೆ ಅದು ಸಾಧ್ಯವಾಗೋಲ್ಲ. ಆಗೇನ್ ಮಾಡ್ತಾನೆ, ಸಿಟ್ಟು, ಕೋಪ, ಆಕ್ರೋಶ. ನೋಡಿ, ಇಲ್ಲಿ ನಾವು ಮರಿಬಾರ್ದು ಒಂದು ವಿಷಯ, ಇಂಥ ತಪಸ್ವಿಗಳಿಗೂ ಅಷ್ಟೆಲ್ಲ ಸಾಧನೆ ಮಾಡಿದವ್ರಿಗೂ ಆ ಕೋಪ, ಆ ಸಿಟ್ಟು ಅದನ್ನ ತ್ಯಜಿಸ್ಲಿಕ್ಕೆ ಆಗ್ಲಿಲ್ಲ. ನೋಡಿ, ಇಲ್ಲಿ ನಾವು ಇದನ್ನ ತುಂಬಾ ಗಮನಿಸ್ಬೇಕು ಮಾಸ್ಟರ್ಸ್. ಅವನೇನ್ ಮಾಡ್ತಾನೆ, ಸರಿ ಮತ್ತೆ ಸಿಟ್ಟು ಬಂದು ಅವನು ಶಾಪ ಕೊಟ್ಬಿಡ್ತಾನೆ. ಏನಂತ ಶಾಪ ಕೊಡ್ತಾನೆ, ನಿನ್ನ ಗಂಡು ಮಕ್ಕಳೆಲ್ಲ ಸತ್ ಹೋಗ್ಲಿ ಅಂತ. ನೋಡಿ ಹೆಂಗಿದೆ ಇದು, ಎಂಥ ನ್ಯಾಯ. ಗಂಡು ಮಕ್ಕಳೆಲ್ಲ ಸತ್ ಹೋಗ್ಲಿ ಅಂತ ಶಾಪ ಕೊಟ್ಟಿದ್ದು ಕ್ರಮೇಣ ಅವ್ರಿಗಿದ್ದಂತ ಎಷ್ಟೋ ಗಂಡು ಮಕ್ಕಳು ಅಸುನೀಗ್ಬಿಡ್ತಾರೆ. ಯಾವ ತಾಯಿಗೆ ತಾನೇ ತನ್ನ ಮಕ್ಕಳು ಸತ್ತೋದನ್ನ ನೋಡಿ ತಡ್ಕೊಳಕ್ಕಾಗತ್ತೆ? ಯಾವ ತಂದೆ ತಾಯಿ ತಾನೇ ತಡ್ಕೋತಾರೆ? ಅವರ ಹೆಣ್ಣು ಮಕ್ಕಳಿಗೆ ಇದನ್ನ ನೋಡಿ ಬಹಳ ದುಃಖ ಆಗುತ್ತೆ. ನನ್ನ ತಂದೆ ತಾಯಿಗೆ ಇಂಥ ನೋವು ಬಂತಲ್ಲ, ಇಂಥ ಸಂಕಷ್ಟ ಬಂತಲ್ಲ ಅಂತ ಏನ್ ಮಾಡ್ತಾಳೆ, ಏನಾದ್ರೂ ಮಾಡ್ಬೇಕು, ಇದಕ್ಕೊಂದು ಪರಿಹಾರ ಮಾಡ್ಲೇಬೇಕು ಅಂತ ಹೇಳಿ ಅರುಂಧತಿ ಮಾತೆಯ ಮಗಳು ಆಕೆ ಹತ್ರ ಬಂದು, ಇಂಥ ಒಂದು ನೋವಿನಿಂದ ನಾವು ನಿನ್ನನ್ನು ಪಾರ್ ಮಾಡ್ತೀವಿ, ನನಗೆ ನೀವು ಸಹಾಯ ಮಾಡ್ಬೇಕು ಅಂತ ಕೇಳ್ತಾಳೆ. ಯಾವ ಒಂದು ಲೋಕ, ಅಂದ್ರೆ ಒಂದು ಲೋಕವನ್ನು ಸೃಷ್ಟಿಸ್ಬೇಕು, ಎಲ್ಲಿ ನೋವು, ಸಾವು, ಶಾಪಗಳ ಯಾವ ಒಂದು ಪರಿಣಾಮ ಆ ಲೋಕದಲ್ಲಿ ಇರಬಾರ್ದು, ಅಂತಹ ಒಂದು ಲೋಕವನ್ನು ಸೃಷ್ಟಿಸ್ಬೇಕು ಅಮ್ಮ, ನೀನ್ ನಮ್ಗೆ ಸಹಾಯ ಮಾಡ್ಬೇಕು ಅಂತಾಳೆ. ಆಗ ಅರುಂಧತಿ ಕೂಡ ಹೇಳ್ತಾಳೆ, ಹಾ ನಾನು ಸಹಾಯ ಮಾಡ್ತೀನಿ, ಅಂಥ ಒಂದು ಲೋಕವನ್ನು ಸೃಷ್ಟಿಸೋಣ ಅಂತ ಹೇಳಿ ಎಲ್ಲರೂ ತಪಸ್ ಮಾಡ್ತಾರೆ, ಎಲ್ಲರೂ ಧ್ಯಾನ ಮಾಡ್ತಾರೆ. ಅವರ ತಪಶಕ್ತಿಯಿಂದ ಅಂತ ಒಂದು ಲೋಕ ಸೃಷ್ಟಿ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸೀತೆ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಿ ಆಕಾಶ ತೋರಿಸಿ ಹೇಳ್ತಾಳೆ, ಅಲ್ಲಿ ನೋಡಿ ಪ್ರಕಾಶಮಾನವಾಗಿ ಹೊತ್ತುಕೊಂಡು ಎಲ್ಲ ಕಡೆ ಪ್ರೀತಿ ತೋರಿಸ್ತಾ ಇರುವಂತ ಒಂದು ದೊಡ್ಡ ನಕ್ಷತ್ರ ಇದೆ, ಅದೇ ಅರುಂಧತಿ ಮಾತೆ. ಅವಳ ಸುತ್ತಲೂ ಇರುವಂತ ಸಣ್ಣ ಸಣ್ಣ ನಕ್ಷತ್ರಗಳೆಲ್ಲ ಅವಳ ಹೆಣ್ಣು ಮಕ್ಕಳು. ಸ್ವಲ್ಪ ದೂರದಲ್ಲಿ ಇರುವಂತಹ ಇನ್ನೊಂದು ದೊಡ್ಡ ನಕ್ಷತ್ರ ವಸಿಷ್ಠರು. ಆ ಲೋಕವನ್ನು ಕಾಯುವಂತಹ ವಸಿಷ್ಠರು. ಅಲ್ಲಿ ಬರೀ ಪ್ರೀತಿ, ಬರೀ ನೆಮ್ಮದಿ ಇದೇ ಇರೋದು.
ಯಾವ ಸಾವು ನೋವು ಅಥವಾ ಯಾವ ಶಾಪಗಳು ಅಲ್ಲಿ ತಟ್ಟೋದಿಲ್ಲ ಅಂತ ಸೀತಾಮಾತೆ ತೋರಿಸ್ತಾಳೆ ಮಕ್ಕಳಿಗೆ. ಆಗ ಮಕ್ಕಳು ಹೇಳ್ತಾರೆ, ನೀನ್ ನೋಡಿದ್ಯಾ ಅಮ್ಮ ಅಂತ. ಖಂಡಿತ ನೋಡಿದ್ದೀನಿ, ಅಲ್ಲಿ ಹೋಗಿದ್ದೀನಿ. ಆಗ ಮಕ್ಕಳು ಖುಷಿಯಾಗಿ ಕೇಳ್ತಾನೆ, ಹೇಗೆ ಅಲ್ಲಿ ಹೋಗೋದು ಅಂದ್ರೆ ನೀನ್ ಭೂಮಿ ಇಲ್ಲ ಅಲ್ವಲ್ಲ, ಹೆಂಗ್ ನಡ್ಕೊಂಡು ಹೋದೆ ಅಂತ. ಆಗ ನಕ್ಕು ಹೇಳ್ತಾಳೆ ಸೀತೆ, ಧ್ಯಾನದ ಮೂಲಕ, ತಪಸ್ಸಿನ ಮೂಲಕ ಅದು ಸಾಧ್ಯ ಇದೆ. ಮನುಷ್ಯರಿಗೆ ದೇವಾನುದೇವತೆಗಳು ಕೊಟ್ಟಂತ ಅದ್ಭುತವಾದಂತ ಶಕ್ತಿ ಅದು, ಆದ್ರೆ ಮಾನವ ಮರ್ತು ಹೋಗ್ತಾ ಇದ್ದಾನೆ ಅದನ್ನ ಅಂತ. ಸರಿ, ಇಲ್ಲೆಲ್ಲ ನಾವು ಸಣ್ಣ ಸಣ್ಣ ವಿಷಯಗಳು ನಾವು ಕಲಿಯೋದು ಬಹಳ ಇದೆ ಮಾಸ್ಟರ್ಸ್. ಅಂದ್ರೆ ಈಗ ಏನು ನಾವು ಧ್ಯಾನದಲ್ಲಿ ಇದ್ದೀವಿ, ನಾವು ಇದ್ರ ಮೂಲಕ ಎಷ್ಟೆಷ್ಟೋ ಸಾಧನೆಗಳು, ಎಷ್ಟೆಷ್ಟೋ ಮಾಸ್ಟರ್ಸ್ ಮಾಡಿದ್ದಾರೆ, ನಾವು ಕೂಡ ಮಾಡಬಹುದು. ಅವೆಲ್ಲವೂ ಸೀತಾಯಣದ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ವಿಷಯಗಳು ಎಷ್ಟೋ ಬರ್ತವೆ, ನಾವು ಕಲಿಯೋದಿಕ್ಕೆ ಬಹಳ ಇದೆ. ಹೀಗೆ ದಿನಗಳು ಕಳೀತಾ ಇದೆ. ಈ ಒಂದು ಅರುಂಧತಿ ವಸಿಷ್ಠರ ಕಥೆ ಕೇಳಿ ಮಕ್ಕಳು ಬಹಳ ಆನಂದಿತವಾಗಿದ್ದಾರೆ. ಹಿಂಗೆ ಎಷ್ಟೋ ವಿಷಯಗಳು ಸೀತೆ ಕಥೆಗಳ ಮೂಲಕ ತಿಳಿಸ್ತಾ ಇದ್ದಾಳೆ. ಹೀಗೆ ತಿಳಿಸ್ತಾ ಇರ್ಬೇಕಾದ್ರೆ ಆಗ ಮತ್ತೆ ಕೇಳ್ತಾನಂತೆ ಕುಶ, ಹಾಗಾದ್ರೆ ಏನು ಅವ್ರ ಮಹಾರಾಜ ಇದ್ನಲ್ಲ, ಅವನು ಈ ತರ ಶಾಪ ಕೊಟ್ನಲ್ಲ, ಅವನ್ಗೇನಾಯ್ತು ಅಂತ. ಮತ್ತೆ ಸೀತೆ ಹೇಳ್ತಾಳಂತೆ, ನೋಡು ಅದೇ ಮಹಾರಾಜನೇ ಮತ್ತೆ ತನ್ನ ತಪ್ಪು ಅರಿವಾಗಿ ಎಷ್ಟೋ ವರ್ಷ ಮತ್ತೆ ತಪಸ್ ಮಾಡಿ ಬರ್ತಾನೆ. ಅವನು ತಪಸ್ ಮಾಡ್ಬೇಕಾದ್ರೆ ಅವನ ತಪಸ್ಸಿನ ಶಕ್ತಿಯಿಂದ ಗಾಯತ್ರಿ ಮಂತ್ರ ಎಲ್ಲೆಡೆ ಕೇಳ್ಸಕ್ ಶುರುವಾಗುತ್ತೆ. ಅವನಿಂದಾನೇ ಬಂದದ್ದು ಗಾಯತ್ರಿ ಮಂತ್ರ. ನೀವು ದಿನ ಏನು ಪ್ರಾರ್ಥಿಸ್ತೀರಾ ಗಾಯತ್ರಿ ಮಂತ್ರವನ್ನ, ಅವನಿಂದಾನೇ ಬಂದದ್ದು ಅಂತ ಹೇಳ್ತಾರೆ. ಇಬ್ರು ಮಕ್ಕಳು ಆಶ್ಚರ್ಯವಾಗುತ್ತೆ, ಅಯ್ಯೋ ಅಂತ ಮಹಾನ್ ಋಷಿ ಇಂಥ ದೊಡ್ಡ ತಪ್ಪು ಮಾಡಿದ್ನಮ್ಮ ಅಂತ. ಇಬ್ರು ಕಣ್ಕೊಂಡ್ ಬಿಟ್ಕೊಂಡು ತಾಯಿನ ನೋಡ್ತಾರೆ. ಹೌದು, ಮತ್ತೆ ಇವ್ರು ವಸಿಷ್ಠರು ಏನ್ ಮಾಡಿದ್ರು ಅಂತ ಕೇಳ್ತಾರೆ. ಆಗ ತಾಯಿ ಹೇಳ್ತಾಳೆ, ವಸಿಷ್ಠರಿಗೆ ಗೊತ್ತಾಗುತ್ತೆ ಇವನಿಂದನೇ ಬಂದದ್ದು ಗಾಯತ್ರಿ ಮಂತ್ರ. ಅವ್ರಿಗೆ ಗೊತ್ತಾದಾಗ್ಲೇ ಕ್ಷಮೆ ಆಗ ಹೋಗುತ್ತೆ. ಆಗ ಅವನು ಬರ್ತಾನೆ, ವಿಶ್ವಾಮಿತ್ರ ವಾಪಸ್ ಬಂದು ಕ್ಷಮೆಯಾಚಿಸ್ತಾನೆ. ವಸಿಷ್ಠರು ಹೇಳ್ತಾರಂತೆ, ನಿನ್ನಿಂದ ಆದ ಅದ್ಭುತ ಕೆಲಸಕ್ಕೆ ನಿನಗೆ ಕ್ಷಮೆ ಆಗ್ಲೇ ಸಿಕ್ಬಿಡ್ತು, ಕ್ಷಮಿಸ್ಬೇಕಾದ್ ನಾನಲ್ಲ, ನನ್ನ ಪತ್ನಿ, ಅವಳನ್ನ ಹೋಗಿ ಕೇಳು ಅಂತ ಹೇಳ್ತಾರೆ. ಅವ್ರನ್ನ ಹೋಗಿ ಕೇಳಿದ್ದಕ್ಕೆ ತಾಯಿ, ಅವಳ ಮನಸ್ಸು ಹೃದಯ ಅಪಾರವಾದದ್ದು, ಬಹಳ ವಿಶಾಲವಾದದ್ದು. ಅವಳಿಗೂ ಗೊತ್ತು ಇವರಿಂದ ಎಷ್ಟು ಒಳ್ಳೆ ಕೆಲಸ ಆಗಿದೆ ಅಂತ. ಯಾವುದೇ ಒಂದು ಕೆಟ್ಟ ಸಂದರ್ಭ ಆಗ್ಲಿ, ಒಂದು ನಕಾರಾತ್ಮಕ ಸಂದರ್ಭ ಆಗ್ಲಿ, ಅದರಿಂದ ಒಳ್ಳೇದಾದ್ರೆ ಅದು ಲೋಕ ಕಲ್ಯಾಣದ ಕೆಲಸವಾಗುತ್ತೆ. ಹಾಗಾಗಿ ಆ ತಾಯಿ ಹೇಳ್ತಾಳೆ, ಹೌದು ನೀನ್ ತಪ್ಪು ಮಾಡಿದ್ಯಾ, ನನ್ನ ಮಕ್ಕಳನ್ನೂ ಕಳ್ಕೊಂಡಿದ್ದೀನಿ, ಆದ್ರೆ ನಿನ್ನಿಂದ ಎಷ್ಟೋ ಒಳ್ಳೆ ಕೆಲಸವೂ ಆಗಿದೆ, ಇಂಥ ಅದ್ಭುತವಾದ ಮಂತ್ರ ಲೋಕಕ್ಕೆ ನಿನ್ನಿಂದ ಪ್ರಸಾದವಾಗಿದೆ, ಹಾಗಾಗಿ ನಾನು ನಿನಗೆ ಕ್ಷಮಿಸ್ತೀನಿ ಅಂತ ಅರುಂಧತಿ ಕೂಡ ಹೇಳ್ತಾಳಂತೆ. ಹೀಗೆ ವಿಶ್ವಾಮಿತ್ರರ ಕತೆ ಹೇಳ್ತಾ, ಅರುಂಧತಿ ಕತೆ ಹೇಳ್ತಾ ಕ್ಷಮೆ ಎಷ್ಟು ಮುಖ್ಯ ಇದನ್ನ ನಾವು ಕಲಿಬೇಕು ಮಾಸ್ಟರ್ಸ್. ಜೀವನದಲ್ಲಿ ನಾವೆಲ್ಲರೂ ತಪ್ಪು ಮಾಡ್ತೀವಿ, ಆದ್ರೆ ಕ್ಷಮಿಸೋದು ಅದಕ್ಕಿಂತ ದೊಡ್ಡ ವಿಷಯ. ತಪ್ಪು ಯಾರು ಮಾಡಿಲ್ಲ ಹೇಳಿ, ಆದ್ರೆ ನಾವು ದೊಡ್ಡ ಮನಸ್ಸಿಟ್ಕೊಂಡು, ದೊಡ್ಡ ಹೃದಯ ಇಟ್ಕೊಂಡು ಕ್ಷಮಿಸ್ಬೇಕು. ಇದನ್ನ ನಾವೆಲ್ಲರೂ ಪ್ರತಿನಿತ್ಯ ಪಾಲಿಸ್ಬೇಕಾದಂಥ ವಿಷಯನೇ. ನಾನು ಕೂಡ ಇದನ್ನ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ. ಹೀಗೆ ಒಂದೊಂದು ಹಂತದಲ್ಲೂ ಸೀತೆ ಹೇಳ್ಕೊಡ್ತಾ ಇರುವಂತ ಪಾಠವನ್ನ ನನ್ನ ಬದುಕಿನಲ್ಲೂ ಅಳವಡಿಸ್ತಾ ಇದ್ದೀನಿ. ಮಕ್ಕಳು ಹೀಗೆ ಬೆಳೀತಾ ಇದ್ದಾರೆ. ಇನ್ನೊಂದು ಕಥೆ, ಇನ್ನೊಂದು ವಿಷಯ ಏನದು, ಅಹಲ್ಯೆ, ಗೌತಮ ಋಷಿಗಳು. ಈ ವಿಷಯ ಹೇಳ್ಬೇಕಾದ್ರೆ ಸೀತೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ಲಂತೆ. ಹೇಳೋ ಬೇಡವೋ, ಇವ್ರ ವಯಸ್ಸಿಗೆ ಇವ್ರಿಗೆ ಅರ್ಥ ಆಗುತ್ತೋ ಇಲ್ವೋ, ಏನ್ ಮಾಡ್ಲಿ ಅಂತ. ಆದ್ರೆ ಮಕ್ಕಳ ಬಾಯಿಂದಲೇ ಬಂದ್ಬಿಡುತ್ತಂತೆ ವಿಷಯ. ಅವ್ರ ಸಹಪಾಠಿಗಳೆಲ್ಲ ಶಾಲೆಯಲ್ಲಿ ಹೇಳ್ತಾರೆ, ಈ ತರ ಅಹಲ್ಯೆಗೆ ಗೌತಮ ಋಷಿ ಶಾಪ ಕೊಟ್ಟ, ಆ ಹೆಣ್ಣಿಗೆ ಆಗ್ಬೇಕಾದ ತಕ್ಕ ಶಿಕ್ಷೆ ಇದು ಅಂತ. ಆಗ ಸೀತೆ ಸಮಾಲೋಚಿಸ್ತಾಳೆ, ಇದು ಸರಿಯಾದ ಸಮಯ, ನಾನು ಹೇಳಲೇಬೇಕು ಮಕ್ಕಳಿಗೆ. ಇಲ್ಲಿ ಅಹಲ್ಯೆಗೆ ಬಹಳ ದೊಡ್ಡ ಅನ್ಯಾಯ ನಡೆದಿದೆ. ಏನು ಅನ್ಯಾಯ, ಆ ಕಥೆ ನೋಡಿ ಹೀಗಿದೆ. ಅಹಲ್ಯೆ ಗೌತಮರು ಅವ್ರದೇ ಆದಂತಹ ಒಂದು ಆಶ್ರಮದಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಅಹಲ್ಯೆ ಅವಳ ಅಭೂತಪೂರ್ವವಾದಂತ ಸುಂದರಿ. ಇನ್ನು ಗೌತಮರು ಅವ್ರ ಜ್ಞಾನಕ್ಕೆ ಪಾರವೇ ಇಲ್ಲ. ಅವರ ಜೋಡಿ ನೋಡಿ ದೇವತೆಗಳೇ ಹೊಟ್ಟೆ ಕಿಚ್ಚಪಡ್ತಾ ಇದ್ರಂತೆ ನೋಡಿ. ಹಾಗಾಗಿ ಅಹಲ್ಯೆಯನ್ನ ಪರೀಕ್ಷೆ ಮಾಡೋದಕ್ಕೆ ಗೌತಮರ ವೇಷದಲ್ಲಿ, ಗೌತಮರು ಇಲ್ಲದಂತಹ ಸಮಯದಲ್ಲಿ ಇಂದ್ರ ಬರ್ತಾನೆ. ಇಂದ್ರ ಯಾರು, ಸ್ವರ್ಗಲೋಕದ ಅಧಿಪತಿ. ಅವನ್ ಬರ್ತಾನಂತೆ ಪರೀಕ್ಷೆ ಮಾಡೋದಿಕ್ಕೆ ಅಹಲ್ಯೆನ. ಅವಳು ಬಂದು ಗೌತಮರ ವೇಷ ಪರೀಕ್ಷೆ ಮಾಡೋದಕ್ಕೆ ಬಂದು ಇನ್ನೇನು ಅವ್ನು ಹೊರಡ್ತಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಗೌತಮರು ಬರ್ತಾರೆ. ತನ್ನ ವೇಷದಲ್ಲಿ ಬಂದಂತಹ ಇಂದ್ರನ್ ನೋಡಿ ಗೌತಮರಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಹಾಗೆ ಅಹಲ್ಯೆನ ನೋಡಿ, ಅವನು ನನ್ನ ವೇಷದಲ್ಲಿ ಬಂದ್ರು ನೀನು ಗುರುತಿಸ್ಲಿಲ್ವಾ ಅನ್ನೋ ಪರಮ ಕೋಪದಲ್ಲಿ
ಶಾಪ ಕೊಡಕ್ ಹೋಗ್ತಾನೆ. ಯಾರಿಗೆ? ಇಂದ್ರನಿಗೆ. ಯಾಕಂದ್ರೆ ತನ್ನ ವೇಷದಲ್ಲಿ ಬಂದಿದಾನಲ್ಲ ಅಂತ. ಹೆಂಡತಿ ಮೇಲೂ ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರೆ ಅಹಲ್ಯ ಏನ್ ಮಾಡ್ತಾಳೆ, ಇನ್ನು ಇಂದ್ರನಿಗೆ ಶಾಪ ಆಗ್ಬಿಡುತ್ತಲ್ಲ ಅಂತ ಬಂದು ತಡೀತಾಳೆ. ಅವನಿಗೆ ಬೀಳ್ಬೇಕಾದಂತ ಶಾಪ ಇವಳಿಗೆ ಬಂದು ಅವಳು ಕಲ್ಲು ಆಗಿ ಹೋಗ್ತಾಳೆ. ಈ ವಿಷಯವನ್ನ ಸೀತೆ ಇಷ್ಟು ಹೇಳ್ತಾಳೆ, ನನಗೂ ಚಿಕ್ಕ ವಯಸ್ಸಿನಲ್ಲಿ ಅಹಲ್ಯ ಬಗ್ಗೆ ಕೇಳಿ ತುಂಬಾ ಕೋಪ ಇತ್ತು, ಗೌತಮ ಋಷಿಗಳ ಬಗ್ಗೆ. ಆದ್ರೆ ಹೇಗ್ ಗೊತ್ತಾಯ್ತು ಅಂದ್ರೆ, ಗೌತಮರ ಮಗ ಜನಕರಾಜನ ಆಸ್ಥಾನದ ಪುರೋಹಿತ. ಅವನ್ ಸದಾ ದುಃಖವಾಗಿರ್ತಾ ಇದ್ನಂತೆ. ಇಷ್ಟೆಲ್ಲ ಮಹಾನ್ ಪುರೋಹಿತ, ಇವನ್ಗೆಂತ ದುಃಖ ಅಂತ ಇವಳು ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ಲಂತೆ. ಆಗ ನನ್ನ ಕೇಳಿದ್ರೆ ಅವನು ಹೇಳದಂತೆ, ನನ್ನ ಜೀವನದಲ್ಲಿ ಒಂದು ದೊಡ್ಡ ಟ್ರಾಜಿಡಿ ನಡೆದು ಹೋಗಿದೆ, ಆಗಬಾರ್ದಾಗೋಗಿದೆ ಅಂತ ಹೇಳ್ತಾರಂತೆ. ಸರಿ, ತಂದೆನ ಕೇಳ್ತಾಳೆ. ತಂದೆನೂ ಅವಳು ಚಿಕ್ಕ ಹುಡುಗಿ ಅಲ್ವಾ, ಇವಳಿಗೆ ಹೆಂಗೆ ಹೇಳೋದು ಅಂತ ತಂದೆನೂ ಸಮಯ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳ್ಬಿಡ್ತಾರೆ. ಸರಿ, ಇನ್ ಗೌತಮ ಋಷಿ ಒಂದಿನ ಬರ್ತಾರೆ. ಅವ್ರನ್ನೇ ಕೇಳ್ತಾಳೆ ನೇರವಾಗಿ ಸೀತೆ, ಯಾಕೆ ನೀವು ದುಃಖವಾಗಿದ್ದೀರಾ? ನಿಮ್ಮ ಮಗನೂ ಹಂಗಿದ್ದಾನೆ, ಅಪ್ಪನೂ ಕೇಳಿದ್ರೆ ಹಿಂಗಂದ್ರು, ಯಾಕೆ ಇದು ಅಂತ. ಆಗ ಗೌತಮರು ಹೇಳ್ತಾರಂತೆ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ಜೀವನದಲ್ಲಿ, ಅದರಿಂದ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ, ನನ್ಗೆ ದುಃಖ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ. ಏನಪ್ಪ ಆಯ್ತು ಅಂತ ಬಹಳ ಯೋಚನೆ ಮಾಡ್ತಾಳೆ. ಜನಕರು ಮತ್ತೆ ಹೇಳ್ತಾರೆ, ಈ ತರ ಅವ್ರ ಹೆಂಡತಿಗೆ ಶಾಪವಾಗಿ ಹೋಗಿದೆ, ಇಂದ್ರದೇವ ಈ ತರ ಬಂದಿದ್ದ, ಇದೆಲ್ಲ ಕತೆ ಜನಕರಾಜ ಹೇಳಿದಾಗ ಆಗ ಇಂದ್ರನ ಮೇಲೆ ತುಂಬಾ ಸಿಟ್ಟು ಬರುತ್ತಂತೆ ಸೀತೆಗೆ. ಚಿಕ್ಕ ಹುಡುಗಿ ಧ್ಯಾನದಲ್ಲಿ ಕೂತು ಆಗ್ಲೇ ಸೀತೆಗೆ ಧ್ಯಾನ ಇದೆಲ್ಲ ಗೊತ್ತಿತ್ತು, ನಮ್ಗೆ ಇದೆಲ್ಲ ತಿಳ್ಕೊಂಡಿದೀವಲ್ಲ. ಆಗ ಧ್ಯಾನದಲ್ಲಿ ಕೂತು ಮಾಡಿದ್ದ ಅಮ್ಮ ಅಂತ ಕೇಳ್ತಾನೆ ಮಗ. ಆಗ ಹೇಳ್ತಾನೆ, ಹೌದು ಧ್ಯಾನದಲ್ಲಿ, ಆದ್ರೆ ನಾನು ನಿದ್ದೆ ಮಾಡ್ತಿದ್ದೆ, ನಿದ್ದೆಯಲ್ಲಿ ಕನಸು ಬಿದ್ದದ್ದಿದು. ಏನ್ ಕನಸು? ಅವಳು ಸ್ವರ್ಗಲೋಕಕ್ಕೆ ಹೋಗಿದ್ದಾಳೆ ಇಂದ್ರನ್ ಕೇಳೋದಿಕ್ಕೆ, ಯಾಕೆ ಹಿಂಗ್ ಮಾಡ್ದೆ ನೀನು, ಗೌತಮರ ವೇಷದಲ್ಲಿ ನೀನ್ ಯಾಕ ಅಹಲ್ಯೆ ಹತ್ರ ಹೋದೆ ಅಂತ. ಆಗ ಇಂದ್ರ ಹೇಳ್ತಾನಂತೆ, ಗೌತಮರ ವೇಷದಲ್ಲಿ ಹೋದಿದ್ ನಿಜ, ಅಹಲ್ಯನ ಪರೀಕ್ಷೆ ಮಾಡೋದಿಕ್ಕೆ. ಯಾಕ ಪರೀಕ್ಷೆ ಮಾಡ್ದೆ? ಅವಳು ಎಷ್ಟು ತಿಳ್ಕೊಂಡಿದ್ದಾಳೆ ಅದನ್ನ ಪರೀಕ್ಷೆ ಮಾಡೋದಿಕ್. ಸೀತಾ ಮಾತೆ ಕೇಳ್ತಾಳಂತೆ ಇಂದ್ರನ, ಯಾಕೆ ಹೀಗ್ ಮಾಡ್ದೆ ನೀನು ಅಂತ. ಆಗ ಇಂದ್ರ ಹೇಳ್ತಾನಂತೆ, ನಾವು ದೇವತೆಗಳೆಲ್ಲ ಮಾಡೋ ಕೆಲ್ಸನೇ ಇದು. ಏನು? ಮನುಷ್ಯರ ಉನ್ನತ ಸ್ಥಾನವನ್ನ ಪ್ರಪಂಚಕ್ಕೆ ತೋರಿಸ್ಬೇಕು. ಹೇಗ್ ತೋರಿಸೋದು? ಅವರನ್ನ ಪರೀಕ್ಷೆ ಮಾಡಿ, ಅವ್ರಿಗೆ ಬೇರೆ ಬೇರೆ ರೀತಿ ಚಾಲೆಂಜಸ್ ಕೊಟ್ಟು ನಾವು ಅವರ ಒಂದು ಕೆಪಾಸಿಟಿನ ಪ್ರಪಂಚಕ್ಕೆ ತೋರಿಸ್ಬೇಕು ಅಂದ್ರೆ ಈ ರೀತಿ ಎಲ್ಲ ಮಾಡ್ಬೇಕಾಗತ್ತೆ. ಆದ್ರೆ ಅಲ್ಲಿ ನಡೆದಿದ್ದೇನು? ಆಗ ಇಂದ್ರ ಹೇಳ್ತಾನೆ, ನಾನು ಅಹಲ್ಯನ ಪರೀಕ್ಷೆ ಮಾಡೋದಿಕ್ ಹೋಗಿದ್ದು ಸತ್ಯ, ಆದ್ರೆ ಅಹಲ್ಯ ನನ್ನ ಗುರುತಿಸಿದ್ಲು. ನೋಡಿದ ತಕ್ಷಣ ಹೇಳಿದ್ಲಂತೆ, ನನ್ನ ಗಂಡನ ವೇಷದಲ್ಲಿ ನೀನು ಬಂದ್ರೆ ನಿನ್ನನ್ನ ಗುರ್ತಿಸೋದಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ಇಂದ್ರ, ಸಾಧ್ಯವೇ ಇಲ್ಲ, ಬಂದ ದಾರಿ ವಾಪಸ್ ಹೋಗು ಅಂತ. ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಗೌತಮ ಋಷಿರು ನೋಡ್ಬಿಟ್ಟು ಇಂದ್ರನಿಗೆ ಶಾಪ ಕೊಡೋದಕ್ಕೆ ಹೋಗ್ತಾರೆ. ಕೋಪದಲ್ಲಿ ಅಹಂಕಾರದಲ್ಲಿ ತಡ್ಕೊಳಕ್ಕಾಗಲ್ಲ, ಶಾಪ ಕೊಡಕ್ ಹೋಗ್ತಾರೆ. ಆದ್ರೆ ಇಂದ್ರನಿಗೆ ಶಾಪ ತಟ್ಟಿದ್ರೆ ಇಡೀ ಪ್ರಪಂಚವೇ, ಇಡೀ ಭೂಮಂಡಲವೇ ಒದ್ದಾಡ್ಬಿಡುತ್ತೆ ಅನ್ನೋ ಒಂದು ಕಾಳಜಿಗೋಸ್ಕರ ಅಹಲ್ಯೆ ಅಡ್ಡ ಬರ್ತಾಳೆ. ಇಂದ್ರನಿಗೆ ಬೀಳ್ಬೇಕಾದಂತಹ ಶಾಪ ಅಹಲ್ಯೆಗೆ ಬಿದ್ದು ಕಲ್ಲಾಗಿ ಹೋಗ್ತಾಳೆ. ಆಗ ಇಂದ್ರ ಹೇಳ್ತಾನಂತೆ, ಅಹಲ್ಯೆ ನೀನ್ ಇಲ್ಲಿ ಇರ್ಬೇಕಾಗಿಲ್ಲ, ಸ್ವರ್ಗಕ್ಕೆ ಬಾ ನನ್ ಜೊತೆ ಅಂತ. ಆದ್ರೆ ಅಹಲ್ಯೆ ಒಪ್ಕೊಳ್ಳೋದಿಲ್ಲ. ಇಲ್ಲ, ನನ್ನ ಗಂಡನ ಜೊತೆನೆ ನಾನು ಸ್ವರ್ಗಕ್ಕೆ ಬರೋದು, ನಾನು ಇಲ್ಲೇ ಹೀಗೆ ಇರ್ತೀನಿ ಅಂತ. ಆ ಶಾಪ ಕೊಟ್ಟ ಕ್ಷಣದಲ್ಲೇ ಗೌತಮರಿಗೆ ಅರ್ಥ ಆಗುತ್ತೆ ತಮ್ಮ ತಪ್ಪು. ಗೌತಮರಿಗೆ ಹೇಳ್ತಾನಂತೆ ಇಂದ್ರ, ನಿನ್ನ ಹೆಂಡತಿ ಎಷ್ಟು ಪರಿಶುದ್ಧಳು, ಇದು ಪ್ರಪಂಚಕ್ಕೆ ತೋರ್ಸ್ಬೇಕಾಗಿತ್ತು ನಾನು, ಹಾಗಾಗಿ ಈ ಒಂದು ಸವಾಲನ್ನ ಒಡ್ಡಿ ನಾನು ಬಂದೆ. ಆದ್ರೆ ನೀನು ನಿನ್ನ ಅಹಂಕಾರವನ್ನ, ನಿನ್ನ ಕೋಪವನ್ನ ತ್ಯಜಿಸಿಲ್ಲ, ನೀನಿನ್ನೂ ಸಾಧನೆ ಮಾಡೋದು ತುಂಬಾ ಇದೆ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ಹೀಗೆ ಅವರ ಕತೆ ಈ ರೀತಿ ನಡೆದಿದ್ದು. ಇದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ, ಎಲ್ಲೂ ಉಲ್ಲೇಖವಾಗಿಲ್ಲ. ಆದರೆ ಸೀತಾಯಣದಲ್ಲಿ ಈ ವಿಷಯ ಬಹಳ ಸ್ಪಷ್ಟವಾಗಿ ಸೀತೆ ಮಕ್ಕಳಿಗೆ ತಿಳಿಸ್ತಾಳೆ. ಹಾಗಾಗಿ ಅವಾಗ ಮಕ್ಕಳಿಗೆ ಗೊತ್ತಾಗುತ್ತೆ, ಹೌದು ಇಲ್ಲಿ ಅಹಲ್ಯೆ ತಾಯಿ ತಪ್ಪಿಲ್ಲ, ಗೌತಮ ಋಷಿಗಳ ಅಹಂಕಾರ, ಅವರ ಕೋಪದಿಂದ ನಡೆದದ್ದಿದು ಅಂತ ಹೇಳಿ. ಆಗ ಏನಾಯ್ತು ನಂತರ ಅಂತ ಕೇಳ್ತಾನೆಲ್ಲವ. ಆಗ ಮಾತೆ ಹೇಳ್ತಾಳೆ, ಮಹಾರಾಜ ರಾಮ, ಅವಾಗ ಕುಶ ತಡಿ ನನಗೊತ್ತು, ರಾಜ ರಾಮ ಅಂದ್ರೆ ನಮ್ ತಂದೆ ಅಲ್ಲ, ಮಹಾರಾಜ ರಾಮ, ಅವನು ಶಾಪ ವಿಮೋಚನೆ ಮಾಡ್ದ, ಅಹಲ್ಯೆ ಮಾತೆ ಮತ್ತೆ ನಿಜ ಸ್ವರೂಪ ಪಡ್ಕೊಂಡ್ಲು ಅಂತ ಮಕ್ಕಳಿಗೂ ತಿಳಿದಂತಹ ವಿಷಯ. ಎಲ್ಲ ಮಾತುಕತೆ ನಡೆಯುತ್ತೆ. ಹೀಗೆ ಮಾಸ್ಟರ್ಸ್, ಇದು ಒಂದು ಕಥೆಯಾಗಿ ಮಕ್ಕಳಿಗೆ ಹೇಳ್ದಂತ ವಿಷಯ ಅಷ್ಟೇ ಅಲ್ಲ, ನಾವೆಲ್ಲರೂ ತಿಳ್ಕೊಬೇಕಾದಂಥ ವಿಷಯ. ಯಾಕಂದ್ರೆ ನಾನು ಎಷ್ಟೋ ವರ್ಷ ಅಹಲ್ಯೆ ಯಾಕೆ ಹಿಂಗಾಯ್ತು, ಗೌತಮ ಋಷಿ ಯಾಕೆ ಹಿಂಗ್ ಮಾಡ್ದ,
ಇದು ತಪ್ಪಲ್ವಾ? ಹೆಣ್ಣುಗೆ ಯಾಕೆ ಈ ರೀತಿ ಅಂತೆಲ್ಲ ನಾನು ಬಹಳಷ್ಟು ಯೋಚನೆ ಮಾಡಿದ್ದೀನಿ. ಅದಕ್ಕೆ ಉತ್ತರ ಈಗ ಸಿಕ್ತು. ಅಹಲ್ಯೆ ಈ ರೀತಿ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಉತ್ತರ ಈಗ ಸಿಕ್ತು. ನೋಡಿ, ಎಷ್ಟೋ ವಿಷಯಗಳು ನಿಗೂಢವಾಗಿ ಉಳಿದು ಹೋಗಿದೆ. ಎಲ್ರು ಏನ್ ಅನ್ಕೋತಾರೆ, ಅಹಲ್ಯ ಮಾತೆ ಮಾಡಿದ ತಪ್ಪು, ಅವಳು ಗಂಡನನ್ನ ಗುರುತಿಸ್ಲಿಲ್ಲ, ಇಂದ್ರನನ್ನ ಗುರುತಿಸ್ಲಿಲ್ಲ, ಗಂಡ ಅನ್ಕೊಂಡ್ಬಿಟ್ಲು, ಏನೇನೆಲ್ಲ ಮಾತುಗಳನ್ನ ನಾವು ವರ್ಷಾನ್ಗಟ್ಲೆ ಕೇಳಿ ಬಂದ್ಬಿಟ್ಟಿದೀವಿ. ಆದ್ರೆ ಸತ್ಯ ಇದೆ, ಅಹಲ್ಯ ಗುರುತಿಸ್ಲು, ಆದ್ರೆ ಅವಳು ಇಂದ್ರನಿಗೆ ಬೀಳ್ಬೇಕಾದಂತ ಶಾಪ ತನ್ನ ಮೇಲೆ ತಗೊಂಡ್ಲು. ಯಾಕೆ ಅನ್ನೋ ಪ್ರಶ್ನಕ್ಕೆ ಉತ್ತರ ಇಷ್ಟೇ ಮಾಸ್ಟರ್ಸ್. ಇಡೀ ಸೀತಾಯಣದಲ್ಲಿ ರಾಮ ಸೀತಾ ಅವರ ಬದುಕಷ್ಟೇ ಅಲ್ಲ, ಸೀತೆಯ ಬದುಕಷ್ಟೇ ಅಲ್ಲ, ಪ್ರತಿಯೊಂದು ಹಂತದಲ್ಲೂ ರಾಮ ಸೀತೆ ತೋರಿಸೋಂತ ಮಹಾ ದೊಡ್ಡ ಪಾಠ ಅಂದ್ರೆ ಪ್ರೇಮ. ಆ ಪ್ರೇಮಕ್ಕಾಗಿ ಈ ಸೃಷ್ಟಿಯಲ್ಲಿ ಅದ್ಭುತವಾಗಿ ಸೃಷ್ಟಿಯಾಗಿರುವಂತ ಈ ಎಲ್ಲ ಚೇತನ್ಯಗಳಿಗಾಗಿ, ಶಕ್ತಿಗಳಿಗಾಗಿ ತೋರಿಸಿರುವಂತ ಈ ಮಾಸ್ಟರ್ಸ್ ಎಲ್ಲ ಏನು? ಪ್ರೇಮ. ಅಹಲ್ಯೆ ಮಾಡಿದ್ದು ಅದೇ ಕೆಲಸ. ಇಂದ್ರನಿಗೆ ಶಾಪ ತಟ್ಟಿದ್ರೆ ಏನೆಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಅನ್ನೋ ಒಂದು ಕಾಳಜಿ, ಜೊತೆಗೆ ಇಂದ್ರ ನನ್ನ ಜೊತೆ ಬಾ ಸ್ವರ್ಗಕ್ಕೆ ಅಂದ್ರೂ ಹೋಗ್ಲಿಲ್ಲ. ಯಾಕೆ? ಗಂಡನ ಮೇಲೆ ಪ್ರೇಮ. ನಾವಿಬ್ರು ಒಟ್ಟಿಗೆ ಬರ್ತೀವಿ, ಅಲ್ಲಿವರೆಗೂ ನಾನು ಹೀಗೆ ಇರ್ತೀನಿ ಅಂತ ಗಂಡನ ಪ್ರತಿ ಅವಳಿಗಿರುವಂತಹ ಪ್ರೇಮ. ಹೀಗಾಗಿ ಅವಳು ಮಾಡಿದಂತ ಅದ್ಭುತವಾದ ತ್ಯಾಗ, ಈ ತ್ಯಾಗಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಅವಳಿಗೆ ಶಾಪ ವಿಮೋಚನೆ ಆದದ್ದು ಪ್ರಭು ಶ್ರೀರಾಮನಿಂದ, ಅದೆಲ್ಲ ನಮಗ್ ತಿಳಿದಿರುವಂತಹ ವಿಷಯ ಈಗಾಗ್ಲೇ. ಹಾಗಾಗಿ ಈ ಅಧ್ಯಾಯದಲ್ಲಿ ಎಷ್ಟೊಂದು ವಿಷಯಗಳು ತಿಳಿಯುತ್ತೆ. ಒಂದು ಪ್ರೀತಿ, ಒಂದು ತ್ಯಾಗ, ಒಂದು ಪ್ರಪಂಚಕ್ಕಾಗಿ ಅವರೆಲ್ಲ ಮಾಡಿರುವಂತ ತಪಸ್ಸು, ಧ್ಯಾನ. ಅಷ್ಟೇ ಅಲ್ಲ, ನಮ್ಮ ಪತ್ರಿಜಿ ಅವರು ಹೇಳ್ಕೊಟ್ಟಿರೋ ಈ ಧ್ಯಾನ, ಈ ಧ್ಯಾನದಿಂದ ಏನೆಲ್ಲ ಸಾಧಿಸ್ಬೋದು ಅನ್ನೋದು ಈ ಅಧ್ಯಾಯದಲ್ಲಿ ಅದ್ಭುತವಾಗಿ ತಿಳಿಸಿದಾಳೆ ಸೀತೆ. ಮಕ್ಕಳಿಗೆ ತಿಳಿಸುವ ರೀತಿಯಲ್ಲಿ ನಮಗೂ ಪಾಠವನ್ನು ತಿಳಿಸಿದಾಳೆ ಸೀತೆ. ಇಷ್ಟೇ ಅಲ್ಲ, ಸೋಮಳು ಅವಳ ಜೊತೆ ಎಷ್ಟೋ ಮಾತುಕತೆ ಆಗುತ್ತೆ. ಸೋಮಳಿಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಹೆಣ್ಣು ಮಕ್ಕಳು ಈ ರೀತಿ ಒದ್ದಾಡ್ತಿದ್ದಾರೆ, ನೀನು ಮಹಾರಾಣಿ, ನೀನೇ ಒದ್ದಾಡ್ತಾ ಇದೆಯಾ ಮಾತೆ ಅಂತ ಹೇಳಿದಾಗ ಸೀತೆ ಪದೇ ಪದೇ ಹೇಳ್ತಾಳೆ, ನಾನು ಮಹಾರಾಣಿ ನಿಜ, ಆದ್ರೆ ಮಹಾರಾಣಿ ಆಗೋದಿಕ್ಕೆ ಬಂದವಳಲ್ಲ ನಾನು. ವಸುಂಧರೆಯ ಮಗಳಾಗಿ ವಸುಂಧರೆಗೆ ತೋರಿಸ್ಬೇಕಾದಂತಹ ಪ್ರೀತಿ, ಕರ್ತವ್ಯ, ಪ್ರಕೃತಿಗೆ ನಾವು ಮಾಡಬೇಕಾದಂತಹ ಎಷ್ಟೋ ಕರ್ತವ್ಯಗಳು, ಇದು ಮನುಕುಲಕ್ಕೆ ತೋರಿಸೋದಿಕ್ಕೋಸ್ಕರ ನಾನು ಬಂದಿರೋದು ಅನ್ನೋದು ಸೀತೆ ಸೋಮಗೆ ತಿಳಿಸ್ತಾಳೆ. ಇದೆಲ್ಲವೂ ನಮಗೆ ಪಾಠ ಮಾಸ್ಟರ್ಸ್, ಇದೆಲ್ಲವೂ ನಮಗೆ ಪಾಠ. ಎಷ್ಟು ಪ್ರೀತಿ ನಾವು ತೋರಿಸ್ಬೇಕು, ನಮ್ಮ ಸುತ್ತಲಿನ ಪರಿಸರಕ್ಕೆ, ಪ್ರಕೃತಿ ಬಗ್ಗೆ ನಮ್ಗೆ ಎಷ್ಟು ಕಾಳಜಿ ಇರಬೇಕು ಅನ್ನೋದು ಈ ಅಧ್ಯಾಯದಲ್ಲಿ ಎಸ್ಪೆಷಲಿ ಪದೇ ಪದೇ ಸೀತೆ ಎತ್ತಿ ಹಿಡಿದಿದ್ದಾಳೆ. ಈ ಲವಕುಶರ ವಿದ್ಯಾಭ್ಯಾಸದ ಅಧ್ಯಾಯ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆ ಇಲ್ಲಿಗೆ ಮುಗೀತಾ ಇದೆ. ನಮ್ಮ PMC ಕನ್ನಡ ವಾಹಿನಿ ಮೂಲಕ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಿಮ್ಗೆಲ್ರಿಗೂ ಧನ್ಯವಾದ ಹಾಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.